ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದೇನೆ. 6 ತಿಂಗಳು ಮುಂದಕ್ಕೆ ಹಾಕ್ಬೇಕು. ಸರ್, ಇದು ಬಿಟ್ಕಾಯಿನ್ ವರದಿ ಏನಾದರೂ ಪಡಿತಾ ಇದೆ ಸರ್? ಇಲ್ಲ, ಎಲ್ಲವನ್ನೂ ರಿವ್ಯೂ ಮಾಡ್ತಾ ಇದ್ದೇವೆ. ಬಿಟ್ಕಾಯಿನ್ದಿರ್ಬೋದು, ವಾಲ್ಮೀಕಿದಿರ್ಬೋದು, ಅಥವಾ ಕೋವಿಡ್ದಿರ್ಬೋದು, ಎಲ್ಲ ಕೇಸಸ್ಗಳು ಎಲ್ಲಿ ಪೆಂಡಿಂಗ್ ಇದ್ದಾವೆ, ನಮ್ಮ ಮುಂದೆ ಇನ್ವೆಸ್ಟಿಗೇಷನ್ನಲ್ಲಿದ್ದಾವೆ, ಎನ್ಕ್ವೈರಿನಲ್ಲಿದ್ದಾವೆ, ಅವೆಲ್ಲವನ್ನು ಕೂಡ CIDನಲ್ಲಿ SIT ಆಗಿರ್ಬೋದು ಅಥವಾ CID ಕೊಟ್ಟಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು, ಅದೆಲ್ಲ ರಿವ್ಯೂ ಮಾಡ್ತೀನಿ. ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದ್ದೇವೆ ಟು ರಿವ್ಯೂ ದೀಸ್ ಕೇಸಸ್. ಎಲ್ಲ ಕೇಸ್ಗಳಿಗೂ ರಿವ್ಯೂ ಮಾಡೋದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತ ಉದ್ದೇಶ ಇದೆ. ಅದನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ. ಬಿಟ್ಕಾಯಿನ್ ವರದಿ ಸಪ್ರೇಟಾಗಿ ಪಡಿತೀರಾ ಎಲ್ಲವೂ ಒಟ್ಟಿಗೆ? ಇಲ್ಲ, ಬೇರೆ ಬೇರೆ ಪಡಿತೀವಿ. ಅದು ಒಟ್ಟಿಗೆ ಮಾಡೋಕ್ಕಾಗಲ್ಲ ಸರ್. ಈಗ ಯಾರಾದ್ರು ಆಕಾಂಕ್ಷಿಗಳು ಅಥವಾ ಅಭ್ಯರ್ಥಿಗಳು ಏನಾದರೂ ಮನವಿ ಪತ್ರ ಕೊಡೋದು ನಿಮಗೆ ಅವಕಾಶ ಇಲ್ಲ ಸರ್? ಶಾಂತಿಯುತವಾಗಿ ಬಂದು ಮನವಿ ಪತ್ರ ಕೊಡೋ ನಿವಾಸದ ಬಳಿ ಒಂದು ವೇದಿಕೆ ನಿಮ್ಮ ನಿವಾಸದ ಮುಂದೆ ಇಲ್ವಾ ಅಂತ? ಯಾಕೆಂದರೆ ನಮ್ಮೆಲ್ಲರ ಮುಂದೆ, ಮಾಧ್ಯಮಗಳ ಮುಂದೆ ಅವರ ಅಭ್ಯರ್ಥಿಗಳು ಪೊಲೀಸ್ ಪೇದೆ ಕೋರಿ ಬಂದಿದ್ರು, ಸೈಲೆಂಟಾಗಿ ನಿಂತಿದ್ರು. ಇನ್ನೊಬ್ರು PSI ಅಭ್ಯರ್ಥಿ ಏನೋ ಅವ್ರ ಮನವಿ ಪತ್ರ ಹಿಡ್ಕೊಂಡು ಬಂದಿದ್ರು, ಎಲ್ಲರೂ ಸೈಲೆಂಟಾಗಿ ನಿಂತಾರೆ. ಏಕಾಏಕಿ ಬಂದು ದಬ್ಬಾಳಿಕೆ ಮಾಡ್ತಾರಲ್ಲ ಪೊಲೀಸರನ್ನೆಲ್ಲ ಎಳ್ಕೊಂಡು ಬಲವಂತ ಅಂತ ಆ ರೀತಿ ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ನಾನೇ ಖುದ್ದಾಗಿ ಯಾರೇ ಅರ್ಜಿ ಕೊಟ್ಟರು ತಗೊಳ್ತೀನಿ, ಅದಕ್ಕೆ ಸಂಬಂಧಪಟ್ಟವರಿಗೆ ಕಳಿಸ್ತೀನಿ. ಕೆಲವು ಸಂದರ್ಭದಲ್ಲಿ ಇಲ್ಲಿ ಸಮಯ ಇದ್ದರೆ ನಾನೇ ಅದ್ರ ಮೇಲೆ ಬರೆದು ಕಳಿಸ್ತೀನಿ. ಆದರೆ ಅಂಥದ್ದೇನಾದರೂ ಆಗಿದ್ದರೆ ನಾನು ಅವರಿಗೆ ಸೂಚನೆ ಕೊಡ್ತೀನಿ ಪೊಲೀಸ್ನವರಿಗೆ, ಆ ರೀತಿ ಯಾರನ್ನೂ ಮಾಡಬೇಡಿ ಅಂತ. ಯಾಕೆಂದರೆ ನಾನು ಇಲ್ಲಿಂದ ನಮಗೆ ಅಲ್ಲಿ ನಾವು ರೆಸಿಡೆನ್ಸ್ ಆಫೀಸ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆನಂತರ ನಮ್ಮ ಕೆಲಸಗಳಿಗೆ ಹೋಗಬೇಕು ಅಂತ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಲೇಟಾಗಿ ಬಂದಿರ್ತೀವಿ ಅಥವಾ ಅದನ್ನ ಮಾಡಬೇಕು, ಅದನ್ನು ಹೇಳ್ತೀವಿ. ಪೊಲೀಸರಿಗೆ ವಿಡಿಯೋ ನೋಡಿ ನೀವು ಹೇಗಿದೆ ಅಂದರೆ ಅದನ್ನು ಸರಿ ಮಾಡೋದು ನಾಳೆಯಿಂದಾನೇ ಅದನ್ನು ಸರಿ ಮಾಡ್ತೀವಿ. ಆ ರೀತಿ ಮಾಡಿದಂಗೆ ಸೂಚನೆ ಕೊಟ್ಟು ಅವರಿಗೆ ಆ ರೀತಿ ಮಾಡಿದಾಗೆ ಹೇಳ್ತೀವಿ. ಸಹಜವಾಗಿ ನಿಮ್ಮ ಮೇಲೆ ಎಲ್ಲ ಮಿನಿಸ್ಟರ್ ಆಫೀಸರು ಇದ್ದೇ ಇರ್ತಾರೆ. ಅವ್ರನ್ನೆಲ್ಲ ಹೋಗ್ಬೇಕು, ಅವರ ಅಹವಾಲ್ ಕೊಡೋದಕ್ಕೆ ನಮ್ಗಳ ಹತ್ರನೇ ಬರಬೇಕು. ನಾವು ಸಿಕ್ಕಿದ್ರೆ ಅವರಿಗೆ ಅವ್ರ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಅವರ ಆಸೆಗಳು. ಅದಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮಾಡಿಕೊಡ್ತೀವಿ. ಇವ್ರನ್ನ ಬಿಡುಗಡೆ ಮಾಡಕ್ಕೆ ಹೇಳ್ತೀರಾ ಸರ್? ಈಗ ಯಾರೋ ಪಾಪ ಹಿಡಿದು ಜೀಪಲ್ಲಿ ಕಳ್ಸೋದ್ರೆ ಇಲ್ಲ, ಅದು ಯಾವುದು ಆ ಥರದ್ದು ಯಾವೇ ಯಾರಪ್ಪ ನೋಡ್ರಿ, ಇಲ್ಲೇ ನಿಂತವ್ರಲ್ಲ ಅವರೇ ಸರ್. ಯಾರು ಅರ್ಜಿ ಕೊಡಕ್ಕೆ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ, ಬಿಟ್ಬಿಡಿ ಅವ್ರಿಗೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಯಾಕಂದ್ರೆ ನಿಮ್ದೆ ಮೇನ್ ಸ್ಟ್ರೀಮ್ ಅಲ್ಲಿ ಇದೆ CM ರೇಸ್ ಪದೇ ಭೇಟಿ ಮಾಡ್ತಾ ಅಲ್ಲಪ್ಪ, ನಾನೇನಕ್ಕೋ ಭೇಟಿ ಮಾಡ್ತೀನಿ, ಅವ್ರೇನಕ್ಕೋ ಭೇಟಿ ಮಾಡ್ತಾರೆ. ಭೇಟಿ ನಾನು ಹೇಳಲಿಲ್ಲ ಅವತ್ತು. ಹೈಕಮಾಂಡು ನಮಗೆ ಡೆಲ್ಲಿಗೆ ಹೋದರೆ ಹೈಕಮಾಂಡು ಮೀಟ್ ಮಾಡೋದು ನಮ್ಮದು ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಅವರು ಹೋಗಿರ್ತಾರೆ, ಅವ್ರದ್ದೇನೋ ಹೇಳ್ಕೊಳ್ಳೋದಿರುತ್ತೆ, ಹೋಗಿ ಹೇಳ್ಕೊಂಡಿರ್ತಾರೆ. ಅದೇ ನಾವು ಎಲ್ಲದಕ್ಕೂ ಎಲ್ಲ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ. ನಮಗೆ ಬೇರೆ ಬೇರೆ ಕೆಲಸಗಳು ಹೇಳಿರ್ತಾರೆ, ಅವರು ಹೈಕಮಾಂಡಿಂದ ನಮಗೆ ಕೆಲಸಗಳು ಕೊಟ್ಟಿರ್ತಾರೆ. ಈಗ ನನಗೆ ಹೇಳಿದರು, ಈ ಪೋಸ್ಟಿಂಗ್ಸ್ ಬರ್ತಾ ಇದೆ AICC ಮೇಲೆ, ಆಮೇಲಿಂದ ಬೇರೆ ಬೇರೆ ವೈಯಕ್ತಿಕವಾಗಿ ಅವ್ರ ಮೇಲೆ, ಮೇಡಮ್ ಮೇಲೆ ಎಲ್ಲ ಬರ್ತಾ ಇದೆ, ಪೋಸ್ಟಿಂಗ್ಸ್ ಹಾಕ್ತಾ ಇದ್ದಾರೆ, ಟ್ವಿಟರ್ನಲ್ಲಿ ಹಾಕ್ತಾರೆ, ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ನೆಗೆಟಿವ್ ಆಗಿ ತುಂಬ ಕೆಟ್ಟದಾಗಿ ಪೋಸ್ಟಿಂಗ್ಗಳು ಹಾಕ್ತಾರೆ. ಅದೆಲ್ಲ ಸ್ವಲ್ಪ ರೆಗ್ಯುಲೇಟ್ ಮಾಡಿ ಅದನ್ನೆಲ್ಲ ಅಂತ ನನಗೆ ಹೇಳಿ, ಅದನ್ನು ಏನೋ ಬೇರೆ ಥರ ನೀವು ಹೇಳಿದ್ರೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋದು ಅಷ್ಟೇ, ನಾವೆಲ್ಲ ಹೋದಾಗ ಹೈಕಮಾಂಡ್ ಭೇಟಿ ಮಾಡ್ತೀವಿ ಅಷ್ಟೇ ಗೊತ್ತು ನನಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.